ಈ ಬಾರಿ ವಿಜಯ್ ಅವರು ಗೆಲ್ತಾರ ಅವರು ಗೆಲ್ತಾರೆ, ಗ್ಯಾರಂಟಿ ಅವರೇ ಗೆಲ್ತಾರೆ. ಅಣ್ಣ ವಿಜಯನೇ ಗೆಲ್ಲೋದು. ಅವ್ರು ಬಂದರೆ ತಮಿಳ್ನಾಡಿಗೆ ಒಳ್ಳೇದಾಗುತ್ತೆ, ಹೆಂಗಸ್ರಿಗೂ ಒಂದು ಒಳ್ಳೇದಾಗುತ್ತೆ. DMK ಇತ್ತು 5 ವರ್ಷ, ನಮಗೇನು ಏನು ಮಾಡಿಲ್ಲ. ಹೊಸೊಬ್ರು ಬಂದರೆ ಏನಾದರೂ ಮಾಡ್ತಾರೆ, ಒಂದು ಚೇಂಜ್ ಬರುತ್ತೆ. ಹೆಂಗಸ್ರಿಗೂ ಒಳ್ಳೇದಾಗುತ್ತೆ ತುಂಬ. ಅದೇ ನಮ್ಗೆ ಮುಖ್ಯ. ಹೆಂಗಸರು, ಚಿಕ್ಕ ಮಕ್ಕಳು, ತಮಿಳ್ನಾಡೇ ಚೇಂಜ್ ಆಗುತ್ತೆ. ಈಗಿರೋ ಜನ್ರೇಷನ್ಗೆ ಒಳ್ಳೇದು ಅವ್ರು ಬಂದರೆ. ಅವರು ADMK ಎಲ್ಲ ಬಂದಿದ್ದು ಆ ಕಾಲದಲ್ಲಿ DMK ಇರೋದು. ಇವಾಗ ವಿಸಿಲ್ ಬಂದರೆ ವಿಜಯ್ ಬಂದರೆ ಸ್ವಲ್ಪ ಚೆಂದಾಗಿರ್ತದೆ, ಹೊಸದು ಚೇಂಜ್ ಆಗ್ತದೆ. ಇವರು ಬದಲ ಇವರೇ ಇಬ್ಬರನ್ನ ಬಂದಿದ್ದು. ಇವಾಗ ಚೇಂಜ್ ಆದರೆ ಒಳ್ಳೆಯದು. ತಮಿಳ್ನಾಡು ಬದಲಾವಣೆ ಆಗ್ತದೆ, ಚೇಂಜ್ ಆಗ್ತದೆ. ಇಬ್ಬರು ತಿಂದೋದು ಸಾಕು. ಇವರೆಲ್ಲ ಒಂದು ಸ್ವಲ್ಪ ಕ್ಲೀನಾಗಿ ಮಾಡ್ತಾರೆ ಕೆಲಸಗಳು. ಫ್ಯಾಮ್ಲಿ ಮಾಡ್ತಾ ಇದ್ದಾರೆ. ಇವ್ರಿಗೆ ಹೊಸಬ್ರಿಗೆ ಒಂದು ಚಾನ್ಸ್ ಕೊಟ್ಟರೆ ಒಳ್ಳೇದಾಗುತ್ತೆ ಅಂತ ನಮಗೆ ಆಸೆ. ನಮಗೆ ವಿಜಯನ ಗೆಲ್ಲಬೇಕು ಅಷ್ಟೇ. ಸೊ ಆಕ್ಟರ್ ವಿಜಯ್ ಅವರು ಇವಾಗ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಇವಾಗ ವಿಜಯ್ 2026ಗೆ ಇದು ಎಂಟ್ರಿ ಕೊಟ್ಟಿದ್ದಾರೆ. ಅಲ್ಲಿ ತಮಿಳ್ನಾಡಲ್ಲಿ ಫುಲ್ ಸಪೋರ್ಟ್ ಇದೆ. ಮತ್ತು ಅವರು ಹೊಸ ಐಡಿಯಾಸ್ ಎಲ್ಲ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಏನೋ ಈ ಸತಿ ಗೆಲ್ಬೋದು ಅನಿಸುತ್ತೆ. ತುಂಬ ಟಫ್ ಕೊಡ್ತಿದ್ದಾರೆ. ಎಲ್ಲ ಫ್ಯಾನ್ಸ್ ಎಲ್ಲ ಬೇರೆ ಜಾಸ್ತಿ ಇದ್ದಾರೆ. ಗೆಲ್ಲೋದು ಪಕ್ಕ ಅನಿಸುತ್ತೆ. ಸೊ ಅವರು ರಾಜಕೀಯಕ್ಕೆ ಬಂದರೆ ಏನೆಲ್ಲ ಬದಲಾವಣೆ ಮಾಡ್ಬೋದು ಅಂತ? ಅದೇ ಫಸ್ಟ್ ಇವಾಗ ಏನೋ ಸ್ವಲ್ಪ ಹೇಳಿದ್ದಾರೆ. ಇದು ಸಿಲಿಂಡರು, ಅದೇ ಮನೆಗೆ ಸಿಲಿಂಡರು, ಮತ್ತು ಯಾರ್ಯಾರು ಅದೇ ಕೆಲಸ ಇಲ್ದಿರೇ ಇದ್ದಾರಲ್ವಾ, ಅವ್ರಿಗೆಲ್ಲ ದುಡ್ಡು ಕೊಡ್ತೀನಿ ಹಂಗೆ ಅಂತ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಎಲ್ಲ ಗೆದ್ರೆ ಮಾಡ್ಬೋದು ಅನಿಸುತ್ತೆ. ನಟ ಆಗಿದ್ದಂತಹ ವಿಜಯ್ ಅವರು ಇವಾಗ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಇಷ್ಟು ದಿನ ತಮಿಳ್ ಸಿನಿಮಾದಲ್ಲಿ ಮೋಸ್ಟ್ ಟಾಪ್ ಹೀರೋಸಲ್ಲಿ ಇದ್ದಿದ್ದವರು ಇವಾಗ ಎಲೆಕ್ಷನಲ್ಲಿ ಬಂದಿದ್ದಾರೆ ಅಂದರೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಇದೆ. ತಮಿಳ್ನಾಡಲ್ಲಿ ಆಗಿರೋ ಎಲೆಕ್ಷನ್ಗೆ ಈ ಕಡೆ ಕರ್ನಾಟಕದಲ್ಲಿಂದನೂ ಫ್ಯಾನ್ಸ್ ಕಡೆಯಿಂದ ತುಂಬ ಬೆಂಬಲ ಇದೆ. ಮೋಸ್ಟ್ ಪ್ರಾಬಬ್ಲಿ ಈ ಸಲ ಏನಾದ್ರು ಚೇಂಜ್ ಆಗ್ಬೋದು ಅಂತ ನಂಬಿಕೆ ಇದೆ. ಅವ್ರು ಗೆಲ್ತಾರೆ ಅಂತೀರಾ? 80% ಗೆಲ್ತಾರೆ. ಬಿಕಾಸ್ ಫ್ಯಾನ್ಸ್ ಜಾಸ್ತಿ ಇದ್ದಾರೆ, ಫ್ಯಾನ್ ಬೇಸ್, ಯಂಗ್ಸ್ಟರ್ಸ್ ಎಲ್ಲ ಜಾಸ್ತಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ 80% ದೇರ್ ಈಸ್ ಅ ಚಾನ್ಸಸ್ ಫಾರ್ ಅ ಚೇಂಜ್. ಸೊ ವಿಜಯ್ ಅವರು ರಾಜಕೀಯಕ್ಕೆ ಬಂದರೆ ರಾಜಕೀಯದಲ್ಲಿ ಮತ್ತು ತಮಿಳ್ನಾಡಲ್ಲಿ ಏನೆಲ್ಲ ಬದಲಾವಣೆ ಆಗ್ಬೋದು? ಇಷ್ಟು ವರ್ಷ ವಂಶಾವಳಿಯಿಂದ ಬರ್ತಾ ಇದೆ ಅಲ್ವಾ, ಅದು ಚೇಂಜ್ ಆಗಿ ಪಾಲಿಟಿಕ್ಸ್ಗೆ ಜಾಸ್ತಿ ಯೂತ್ಸ್ ಬರ್ಬೋದು. ಮತ್ತು ಇನ್ನು ಎಜುಕೇಷನ್ ಫೀಲ್ಡ್ ಮತ್ತು ಅನ್ಎಂಪ್ಲಾಯ್ಮೆಂಟ್ ಅದೆಲ್ಲ ಇಂಪ್ರೂವ್ ಆಗ್ಬೋದು. ನಟ ವಿಜಯ್ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಅವ್ರು ಆಗಿ ಬರ್ತಾರ ಬಿಡೋ, ನಾವು ಗೊತ್ತು ನನಗೆ.